ವೃತ್ತಿಕ ಅಧ್ಯಾಯ 15 ನಿಮಗೂ ಕೂಡ ಮೂಗುತಿ ನೋಡಿದ ನೆನಪಿದೆ ಎಂದ ಮೇಲೆ ನನಗೂ ನಿಮಗೂ ಇಬ್ಬರಿಗೂ ಪರಿಚಯದವರು ಯಾರಿರಬಹುದು? ಅವರೇ ಬಹುಶಃ ವೃತ್ತಿಕಾ ಜೀವನದಲ್ಲಿ ಆಟ ಆಡ್ತಿರಬಹುದು. ಆದ್ರೆ ಯಾರೆಂಬುದು ತಿಳಿಯುತ್ತಿಲ್ಲ, ಅಜಯನು ಹೇಳಿದನು. ಹೌದು ಸರ್, ನನ್ಗೂ ಹಾಗೆಯೇ ಅನಿಸುತ್ತಿದೆ. ಯಾವುದೋ ಹೆಂಗಸೇ ಈ ಕೃತ್ಯ ಎಸೆತಿದ್ದಾರೆ, ಇದಂತೂ ಸತ್ಯ ಎಂದನು ಪೂರ್ಣ. ಅದೂ ಇರಬಹುದು. ಅದಕ್ಕಿಂತ ಹೆಚ್ಚಾಗಿ ನಾನೀ ಮೊದಲು ಇದ್ದದ್ದು ಉತ್ತರ ಭಾರತದಲ್ಲಿ. ಈ ಒಂದು ಕೇಸಿಗಾಗಿ ನಾನು ನನ್ನ ತಾಯ್ನಾಡಿಗೆ ಬರಲು ಅವಕಾಶ ಲಭಿಸಿದೆ. ಅಂದಮೇಲೆ ನಾನು ನಿಮ್ಮನ್ನ ನೋಡಿದ್ದು ಇದೇ ಮೊದಲ ಬಾರಿಗೆ. ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಷ್ಟೇ. ಆದ್ರೂ ನನಗೂ ನಿಮಗೂ ಇಬ್ಬರಿಗೂ ಪರಿಚಯದ ಆ ಹೆಂಗಸು ಯಾರಾಗಿರಬಹುದು? ಆಲೋಚನೆ ಮಾಡುತ್ತಲೇ ಎದುರಿದ್ದ ಮೂಗುತಿ ನೋಡುತ್ತಾ ಕೇಳಿದನು. ಇದನ್ನು ಎಲ್ಲಿ ನೋಡಿದ್ದೇನೆ? ತಲೆಯಲ್ಲಿ ಪ್ರಶ್ನೆ ಗಿರಿಕಿ ಹೊಡೆಯುತ್ತಲೇ ಇತ್ತು. ಅದೇ ಅರ್ಥಾಗ್ತಾ ಇಲ್ಲ ಸರ್. ನಾನು ಕೂಡ ನಿಮ್ಮನ್ನು ಇದೇ ಮೊದಲ ಬಾರಿಗೆ ಈ ಕೇಸಿಗಾಗಿ ನೋಡಿದ್ದಷ್ಟೇ. ಆದ್ರೆ ಸರ್, ನನಗೆ ಈ ಮೂಗುತಿ ಯಾರೋ ಧರಿಸಿರುವ ಚಿತ್ರ ನೋಡಿದ ನೆನಪು. ಬಹುಶಃ ವೃತ್ತಿಕಾ ಮಾಡಿರುವ ಸಿನಿಮಾದಲ್ಲಿ ಯಾರಾದ್ರೂ ಧರಿಸಿದ್ದಿರಬಹುದಾ? ಅವಳಿಗೆ ಬೇರೆ ಯಾವುದೋ ಸಿನಿಮಾ ಆಫರ್ ಬಂದಿರುವ ಬಗ್ಗೆ ಹೇಳಿದಳು. ಅದನ್ನು ಸಹಿಸದ ಯಾರಾದ್ರೂ ಈ ಕೆಲಸ ಮಾಡಿರಬಹುದಾ? ಕೇಳಿದನು. ಇರ್ಲೂಬಹುದು. ಆದ್ರೆ ಯಾರು ಎನ್ನುವ ಬಗ್ಗೆ ಕ್ಲೂ ಸಿಕ್ಕರೆ ಚೆನ್ನಾಗಿರುತ್ತಿತ್ತು. ಏಕೆಂದ್ರೆ ಎಲ್ಲರ ಮೇಲೂ ಅನುಮಾನ ಪಡಲು ಸಾಧ್ಯವಿಲ್ಲ. ತನ್ನದೇ ಯೋಚನೆಯಲ್ಲಿ ಹೇಳಿದನು ಅಜಯ್. ಹೌದೆಂಬಂತೆ ತಲೆ ಅಲ್ಲಾಡಿಸಿದನು ಪೂರ್ಣ. ತನ್ನ ವಾಚ್ ಮೂಲಕ ಸಮಯ ನೋಡಿಕೊಂಡ ಅಜಯನು, ಅಂದಹಾಗೆ ಪೂರ್ಣ ಅವ್ರೇ, ನಿಮಗೆ ತಡವಾಗಬಹುದು. ನೀವಿನ್ನೂ ಹೊರಡಿ. ಈ ವಿಚಾರದಲ್ಲಿ ಏನೇ ಸುಳಿವು ಸಿಕ್ಕರೂ ನನಗೆ ತಿಳಿಸಿ. ನಾನು ಕೂಡ ಈ ಬಗ್ಗೆ ತನಿಖೆ ಚುರುಕುಗೊಳಿಸುವೆ ಎಂದು ಪೂರ್ಣನನ್ನು ಬೀಳ್ಕೊಟ್ಟನು. ಯಾಕೋ ಮೌನವಾಗಿ ತನ್ನ ಬುದ್ಧಿಗೆ ಕೆಲಸ ಕೊಡಬೇಕೆಂದು ಹಂಬಲಿಸುತ್ತಿತ್ತು ಮನಸ್ಸು. ಪೂರ್ಣನ ನಿರ್ಗಮನದ ಬಳಿಕ ತನ್ನ ಸೀಟಿನಲ್ಲಿ ಕುಳಿತು ದೀರ್ಘ ಆಲೋಚನೆಯಲ್ಲಿ ಮುಳುಗಿದನು. ಯಾವ ಸುಳಿವೂ ಕೂಡ ಇಲ್ಲದೆ ಕಾಣೆಯಾದವರನ್ನು ಎಲ್ಲಿ ಎಂದು ಹುಡುಕುವುದು? ತಲೆ ಕೆಳಗೆ ಹಾಕಿಕೊಂಡು ಸುಮ್ಮನೆ ಕುಳಿತುಕೊಂಡನು. ನಂತರ ಒಂದು ಲೋಟ ಬಿಸಿ ಬಿಸಿ ಟೀ ತರಲು ಹೇಳಿದವನು ಅದಕ್ಕಡಿ ಕಾಯತೊಡಗಿದನು. ಇತ್ತ ಏನೋ ಒಂಥರ ಫ್ರೆಶ್ ಆಗಿರುವ ಅನುಭವ ವೃತ್ತಿಕಾಳಿಗೆ. ತಾನು ಹಾಕಿಕೊಂಡ ಬಟ್ಟೆಯನ್ನು ಅಲ್ಲೇ ಬಾತ್ರೂಮಿನಲ್ಲಿ ಹೋಗೆದು ಫ್ಯಾನ್ ಗಾಳಿಗಾಗಿ ಅಲ್ಲಲ್ಲೇ ನೆಲದ ಮೇಲೆ ಒಣಗಿಸಿದಳು. ಇನ್ನು ಎಷ್ಟು ದಿನ ಈ ನರಕಯಾತನೆ? ಯಾರು ನನಗೆ ಈ ರೀತಿ ತೊಂದರೆ ಕೊಡುತ್ತಿರಬಹುದು? ನಾನು ಇಲ್ಲಿಗೆ ಬಂದು ಎಷ್ಟು ದಿನ ಕಳೆದಿರಬಹುದು? 10 ದಿನಗಳ ನಂತರ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರ ಮುಖ ಪರಿಚಯ ಆಗುತ್ತದೆ ಎಂದು ಹೇಳಿರುವ ಆ ಸ್ವರ ಯಾರದ್ದು? ಇದೊಂದು ನಿಜವಾದ ಶೋನಿ ಆಗಿದ್ರೆ ಇಷ್ಟೊತ್ತಿಗಾಗಲೇ ನಾನು ಉಳಿದವರ ಮುಖ ನೋಡ್ತಿದ್ದೇನಾ? ಎತ್ತರದ ಕಿಟಿಕಿಯ ಮೂಲಕ ಎಂದೂ ಬಾರದ ಗಾಳಿಯೊಂದು ಬಂದಂತಾಗಿ ಕತ್ತೆತ್ತಿ ನೋಡಿದಳು. ಆ ಕಿಟಿಕಿ ತಾನು ಬಂದಾಗಿನಿಂದ ಪ್ಲಾಸ್ಟಿಕ್ ಕವರಿನಿಂದ ಮುಚ್ಚಲ್ಪಟ್ಟಿದೆ. ಆದ್ರೆ ಈಗೀಗ ಆ ಪ್ಲಾಸ್ಟಿಕ್ ಕವರಿನ ಚೂರುಗಳು ನೆಲದಲ್ಲಿ ಬೀಳುತ್ತಿರುವುದು ನೋಡಿದರೆ ನಾನು ಬಂದು ಅದಾಗಲೇ ಅನೇಕ ದಿನಗಳು ಆಗಿದೆ. ಇನ್ನು ಹೊರಪ್ರಪಂಚದ ಸುಳಿವಿಲ್ಲ. ನಾನು ಇದ್ದೇನಾ ಅಥವಾ ಸತ್ತೇ ಹೋಗಿದ್ದೇನಾ ಎಂದು ಭಾವಿಸಿರಬಹುದು. ಅಷ್ಟಕ್ಕೂ ನನ್ನ ಬಗ್ಗೆ ಯೋಚನೆ ಮಾಡಲು ಯಾರಿದ್ದಾರೆ? ಪೂರ್ಣ ಒಬ್ಬ ಇದ್ದಾರೆ. ನಾನು ಮಾಡಿದ ಮೊದಲ ತಪ್ಪು ಫೋನನ್ನು ಲಾಕರಿನಲ್ಲಿ ಇಟ್ಟು ಬಂದಿದ್ದು. ಅದನ್ನು ಪೂರ್ಣನಿಗೆ ಕೊಟ್ಟು ಬರಬಹುದಿತ್ತು. ಅದಕ್ಕಿಂತ ದೊಡ್ಡ ತಪ್ಪು ಪೂರ್ಣನಿಗಾದರೂ ವಿಷಯ ತಿಳಿಸಿ ಬರಬೇಕಿತ್ತು. ಅವನು ದಿಢೀರನೆ ಟಿವಿ ನೋಡಲಿ, ಸರ್ಪ್ರೈಸ್ ಎಂಬಂತಾಗಲಿ ಎನ್ನುವ ಉದ್ದೇಶ ನನ್ನದಾಗಿತ್ತು. ಆದ್ರೆ ನನಗೆ ಇಷ್ಟು ದೊಡ್ಡ ಸರ್ಪ್ರೈಸ್ ಕಾಯುತ್ತಿರುತ್ತಿದೆ ಎಂದು ನಾನು ಭಾವಿಸಿರಲಿಲ್ಲ. ಮನೆ, ಜೀವನದ ಏರಿಳಿತ ಎಲ್ಲವನ್ನೂ, ಜೊತೆಗೆ ಪೂರ್ಣನನ್ನು ನೆನೆಸಿ ಕಣ್ಣೀರು ಸುರಿಸಿದವಳು ಅಲ್ಲೇ ಮುದುಡಿ ಮಲಗಿದಳು. ಇಂದು ಮೈ ಸ್ವಚ್ಛವಾದ ಕಾರಣ ಹಸಿವು ಅಷ್ಟಾಗಿ ಇರಲಿಲ್ಲ. ಅಳುವವಳಿಗೆ ಹಾಗೆ ನಿದ್ರೆ ಆವರಿಸತೊಡಗಿತು. ಅತ್ತ ಬಿಸಿ ಬಿಸಿ ಟೀ ಹೀರುತ್ತಾ ಕುರ್ಚಿಯಲ್ಲಿ ಕುಳಿತು ಮತ್ತೆ ತನ್ನ ಮೆದುಳಿಗೆ ಕೆಲಸ ಕೊಟ್ಟನು ಅಜಯ್. ಪೂರ್ಣನೇ ಏನೋ ಮಾಡಿರಬಹುದು ಅಂದುಕೊಂಡಿದ್ದು ನಿಜ. ಅದಕ್ಕೆ ಪುಷ್ಟಿ ಕೊಟ್ಟಿದ್ದು ವೃತ್ತಿಕಾ ಮನೆಯ ಅಡುಗೆ ಕೋಣೆಯಲ್ಲಿ ಸಿಕ್ಕ ಸಿಗರೆಟಿನ ತುಂಡು. ಅವಳ ಮನೆಯ ಬೆಡ್ರೂಮ್ ಒಳಗೆ ಹೋಗಿ ಅಲ್ಲಿನ ಫೋಟೋಗೆ ಹೂವಿನ ಹಾರ ಹಾಕಿ ಊದುಬತ್ತಿ ಹಚ್ಚಿ ಬರುವ ಸಾಹಸ ಯಾರು ಮಾಡಬಹುದು? ಅದು ಕೂಡ ಯಾರೋ ಆತ್ಮೀಯರು ಪರಿಚಯದವರೇ ಮಾಡಿರಬಹುದು ಎನ್ನುವ ಊಹೆ ಕೂಡ ಬಂದಿತ್ತು. ಆದ್ರೆ ಪೂರ್ಣನ ಮಾತು ನನ್ನ ಊಹೆ ತಲೆಕೆಳಗಾಗುವಂತೆ ಮಾಡಿದ್ದು ಕೂಡ ಸತ್ಯ. ಹಾಗಾದ್ರೆ ಯಾರಿರಬಹುದು? ಕಿವಿಯೋಲೆ? ಛೇ, ಅಲ್ಲಲ್ಲ, ಮೂಗುತಿ. ಅದು ಯಾರದ್ದಾಗಿರಬಹುದು? ಈ ಒಂದು ಕೇಸಿನಲ್ಲಿ ಪಾಲು ಪಡೆದ ಆ ಲೇಡಿ ಯಾರಾಗಿರಬಹುದು? ಯೋಚನೆ ಮೇಲೆ ಯೋಚನೆ ಮಾಡುತ್ತಾ ಟೀ ಕುಡಿಯುತ್ತಿರುವನಿಗೆ ನೆನಪಾಗಿದ್ದು ಪೂರ್ಣನ ಮಾತು. ಸರ್, ನನಗೆ ಈ ಮೂಗುತಿ ಎಲ್ಲೋ ಚಿತ್ರದಲ್ಲಿ ನೋಡಿದ ನೆನಪು. ನಿಜ, ನನಗೂ ಕೂಡ ಚಿತ್ರದಲ್ಲಿ ನೋಡಿದ ನೆನಪೇ ಬರುತ್ತಿದೆ. ಎಲ್ಲಿ? ಅದೊಂದು ಕ್ಲೂ ಸಿಕ್ಕರೆ ಬಹುಶಃ ಈ ಕೇಸಿನ ದಿಕ್ಕು ಬದಲಾಗಬಹುದು ಅಂದುಕೊಂಡನು. ಪಕ್ಕನೆ ಅರ್ಧ ಉಳಿದ ಟೀ ಕಪ್ಪನ್ನು ತುಸು ದೂರಕ್ಕೆ ದೂಡಿ ಕುರ್ಚಿಗೆ ಒರಗಿ ತಲೆ ಮೇಲೆ ಮಾಡಿ ಸೂರು ನೋಡುತ್ತಾ ಯೋಚಿಸುವವನಿಗೆ ಪಕ್ಕನೆ ಏನೋ ನೆನಪಾಯಿತು. ಧಡಕ್ಕನೆ ಎದ್ದು ಗೋದ್ರೇಜ್ ಒಂದರಿಂದ ಫೈಲ್ ಒಂದನ್ನು ತೆಗೆದು ಅದರ ಹಾಳೆಯನ್ನು ಪಟಪಟ ಎಂದು ತಿರುವಿ ಹಾಕುವವನಿಗೆ ಕಂಡಿದ್ದು ಅಲ್ಲಿ ಅದೇ ಮೂಗುತಿ ಧರಿಸಿದ್ದ ಸ್ತ್ರೀ. ವೃತ್ತಿಕಾ. ಮುಂದುವರಿಯುವುದು. ನಿಮ್ಮವಳೇ ಹನಿ.
ಸಂಪೂರ್ಣ ಕಥೆಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಸಂಚಿಕೆಯ ಅನಿಸಿಕೆ ಬರೆಯಿರಿ. ಮುಂದಿನ ಭಾಗದಲ್ಲಿ ಹಲೋ ಪೂರ್ಣಾವ್ರೆ, ಇಡೀ ಕೇಸಿಗೆ ಬೇಕಾದ ಮಾಹಿತಿ ಸಿಕ್ಕಿದೆ. ಇನ್ನು ವೃತಿಕಾಳನ್ನು ಹುಡುಕಿ ಕರೆತರುವುದೊಂದೇ ಬಾಕಿ. ಅಜಯನ ಮಾತು ಕೇಳಿ ಖುಷಿಪಟ್ಟನು ಪೂರ್ಣ. ಅಜಯನ ಮುಖದಲ್ಲಿ ಗೆಲುವಿನ ನಗೆ ಇತ್ತು.